ಇವತ್ತೊಂದು ವಿಶೇಷ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಂದು ವಿಷಯವನ್ನು ಗಮನಕ್ಕೆ ತರಲಿಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇವೆ. ಶ್ರೀ ವೀರೇಂದ್ರ ಹೆಗ್ಗಡೆಯವರ ಅಕ್ರಮ, ಅನ್ಯಾಯ, ದೌರ್ಜನ್ಯ, ದರ್ಪ ಇತ್ಯಾದಿಗಳ ಬಗ್ಗೆ ನಾವು ಪ್ರಕಟ ಮಾಡಿರುವಂಥ ಸಾಹಿತ್ಯಗಳು, ಬಿಡುಗಡೆ ಮಾಡಿರುವಂಥ ಬೇರೆ ಬೇರೆ ಚಾನೆಲ್ನಲ್ಲಿ ವಿಡಿಯೋಗಳು ಹಾಗೂ ಮಂಗಳೂರಿನಲ್ಲಿ ಮಾಡಿರುವಂಥ ಪತ್ರಿಕಾಗೋಷ್ಠಿಯಲ್ಲಿ ಈ ಎಲ್ಲ ಅವರ ಅಕ್ರಮಗಳ ಬಗ್ಗೆ ಸಮಗ್ರವಾದ ಒಂದು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿ ಪ್ರಶ್ನೆಗಳನ್ನೆಲ್ಲ ಅವರಿಗೆ ಕೇಳಿದ್ದೆವು ಕೂಡ. ಈ ಒಂದು ಬಯಲಾದ ಹೆಗ್ಗಡೆ ಕಾಂಡ ಪುಸ್ತಕ ಹಾಗೆ ಸಾರ್ವಜನಿಕ ವ್ಯಕ್ತಿ ವೀರೇಂದ್ರ ಹೆಗ್ಗಡೆಯವರ ಕುರಿತ 100 ಪ್ರಶ್ನೆಗಳು, ಹಾಗೆಯೇ ಅವರ ಮೇಲೆ ಇರುವಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕಾನೂನು ನಿರ್ಭೀತ ಇದೆಲ್ಲವನ್ನು ಕೂಡ ಸಾರ್ವಜನಿಕರ ಗಮನಕ್ಕೆ ಈಗಾಗಲೇ ತಂದಾಗಿದೆ. ಆದರೆ ವೀರೇಂದ್ರ ಹೆಗ್ಗಡೆಯವರು ಎಷ್ಟರವರೆಗೆ ಅದಕ್ಕೆ ಸ್ಪಂದಿಸಿರುವುದಿಲ್ಲ, ಉತ್ತರವನ್ನು ಕೊಟ್ಟಿರುವುದಿಲ್ಲ. ಮಾತ್ರವಲ್ಲ, ಅವರನ್ನು ಬೆಂಬಲಿಸ್ತಿರುವಂಥ ಸ್ವಾಮೀಜಿಗಳು, ರಾಜಕೀಯ ಪಕ್ಷಗಳು, BJP, ಕಾಂಗ್ರೆಸ್ಸು ಪ್ರತಿಯೊಬ್ಬರೂ ಕೂಡ ವೀರೇಂದ್ರ ಹೆಗ್ಗಡೆಯವರ ಅಕ್ರಮಗಳ ಬಗ್ಗೆ ಚಕಾರವನ್ನು ಎತ್ತದಿರುವಂಥದ್ದು ಪರಮಾಶ್ಚರ್ಯಕರ ಸಂಗತಿ. ಇದೀಗ ಬಿಡುಗಡೆ ಆಗಿರುವಂಥ ಇನ್ನೊಂದು ವಿಡಿಯೋದಲ್ಲಿ ಸಾವಿರಾರು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಸೌಜನ್ಯ ಪರ ಹೋರಾಟಗಾರರು ಮಾಡಿರುವಂಥ ವಿಡಿಯೋಗಳಲ್ಲೂ ಕೂಡ ಸಾವಿರಾರು ಪ್ರತಿಕ್ರಿಯೆಗಳು ಬರ್ತಾ ಇದೆ. ಎಲ್ಲ ಕಡೆಯಲ್ಲಿಂದೂ ಕೂಡ ವೀರೇಂದ್ರ ಹೆಗ್ಗಡೆಯವರ ಈ ದೌರ್ಜನ್ಯ, ಅನ್ಯಾಯ, ಸೌಜನ್ಯ ಮತ್ತು ಅಲ್ಲಿರುವಂಥ ಇತರ ಹಲವಾರು ಕೊಲೆಗಳು, ಅತ್ಯಾಚಾರಗಳ ಬಗ್ಗೆ ಬರುತ್ತಿರುವಂಥ ಒಂದು ಆಕ್ರೋಶ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಭುಗಿಲು ಮುಟ್ಟಿದೆ. ಇಷ್ಟಾದರೂ ಕೂಡ ವೀರೇಂದ್ರ ಹೆಗ್ಗಡೆಯವರು ಯಾವುದೇ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡದಿರುವಂಥದ್ದು ಆಶ್ಚರ್ಯ. ಅಂದರೆ ಇನ್ನೊಂದು ಅರ್ಥದಲ್ಲಿ ಅದೆಲ್ಲವನ್ನು ಕೂಡ ಅವರು ಒಪ್ಪಿಕೊಂಡ ಹಾಗೆ. ಅವರ ಸಂಗತಿ ಬಿಡಿ, ಅವರು ಯಾವ ಕಾಲಕ್ಕೂ ಉತ್ತರವನ್ನು ಕೊಡುವುದಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತು. ಆದರೆ ಅವರ ಸಮರ್ಥನೆ ಹೋಗ್ತಿರುವಂಥ ಎಲ್ಲ BJPಯವರು, ಅವರ ಸಮರ್ಥನೆ ಹೋಗುವಂಥ ಎಲ್ಲ ಕಾಂಗ್ರೆಸ್ನವರು, 1000 DKCಗಳಿದ್ದಾರೆ ಅಂತ ಹೇಳಿದ್ರು DKC ಅವರು, ಧರ್ಮಸ್ಥಳಕ್ಕೆ ಹೋದರೆ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರು BL ಸಂತೋಷ್ರವರು, ಹಲವಾರು ಸ್ವಾಮೀಜಿಗಳು, ಹಲವಾರು ಮಠಾಧೀಶರು, ಹಿಂದೂ ಸಂಘಟನೆಗಳು, ಇವರೆಲ್ಲರಿಗೂ ಕೂಡ ಇದೆಲ್ಲ ಕಾಣೋದಿಲ್ವಾ? ಇದೆಲ್ಲ ಸುಳ್ಳ? ಇದೆಲ್ಲ ಮಾನಹಾನಿಕರವ? ನೀವು ಉತ್ತರ ಕೊಡಬೇಡವಾ? ಅವ್ರನ್ನ ಸಂಸದರನ್ನಾಗಿ ಮಾಡಿದಾರಲ್ಲ BJPಯವರು, ಮೋದಿಯವರು. ನಿಮ್ಮ ಪಕ್ಷದ ಸಂಸದರಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಮಾಡಿರುವಂತಹ ಈ ಕರ್ಮಕಾಂಡಗಳು ಯಾವುದುಂಟೋ ಅದಕ್ಕೆ ನಿಮ್ಮ ಸಮ್ಮತಿಯ? ಅಲ್ಲಿಗೆ ಹೋಗಿ ದೊಡ್ಡ ರೀತಿಯಲ್ಲಿ ರ್ಯಾಲಿ ಮಾಡಿಕೊಂಡಲ್ಲಿ ನೀವು ಬಂದಿರಲ್ಲ, ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಹೇಳಿ ಅವರಿಗೆ. ನೀವು ಉತ್ತರ ಕೊಡಿ ಇದಕ್ಕೆಲ್ಲ. ನಾವು ಹೇಳಿದ್ದೇವೆ ಈಗಾಗಲೇ, ಇದೆಲ್ಲವೂ ಕೂಡ ಸುಳ್ಳಂತೇಳಿ ಆದರೆ, ತಪ್ಪಂತೇಳಿ ಆದರೆ ನಾವು ನೇರವಾಗಿ ಕ್ಷಮೆ ಕೇಳಲಿಕ್ಕೆ ತಯಾರಿದ್ದೇವೆ ಅಂತ ನಾವು ಈಗಾಗಲೇ ಹೇಳಿದ್ದೇವೆ. ಶಿಕ್ಷೆಗೂ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದೇವೆ. ಧರ್ಮ ಸಂಸದ್ನವರೇ ಕರೀರಿ, ಬೇಕಾದರೆ ಎಲ್ಲ ಸ್ವಾಮೀಜಿಗಳು ಬನ್ನಿ, ಸಾಮೂಹಿಕವಾಗಿ ಬನ್ನಿ, ನಾವು ನಮ್ಮ ಎಲ್ಲ ದಾಖಲೆಗಳಿಂದ ಬರ್ತೇವೆ ಅಂತ ನಾವು ಹೇಳಿದ್ದೇವೆ. ಆದರೆ ಇದುವರೆಗೆ ಉತ್ತರ ಕೊಡದ್ದರಿಂದ ನಾವು ಇವತ್ತು ಈಗ ಹೇಳ್ತಿರುವಂಥದ್ದು ಇಷ್ಟೇ: ನಾಡ್ದು ಪಟ್ಟಾಭಿಷೇಕದ ದಿವಸ 24ರ ಒಳಗೆ ಈ ಎಲ್ಲ ಎತ್ತಿರುವಂಥ ಪ್ರಶ್ನೆಗಳಿಗೆ ಮತ್ತು ಬಂದಿರುವಂಥ ಪ್ರತಿಕ್ರಿಯೆಗಳಿಗೆ ವೀರೇಂದ್ರ ಹೆಗ್ಗಡೆಯವರು ಉತ್ತರವನ್ನು ಕೊಡಲೇಬೇಕು. ಅವರಿಂದ ಅವರನ್ನು ಸಂಸದರನ್ನಾಗಿ ಮಾಡಿದ BJPಯವರು ಕೊಡಲೇಬೇಕು. ಅವರನ್ನು ಹಾಡಿ ಹೊಗಳುವಂತಹ ಸ್ವಾಮೀಜಿಗಳು, ಮಠಾಧೀಶರು ಕೊಡಲೇಬೇಕು. ಒಂದು ವೇಳೆ ಕೊಡದೆ ಹೋದರೆ ಅವರು ವೀರೇಂದ್ರ ಹೆಗ್ಗಡೆಯವರು ಸಂಸದ ಸ್ಥಾನದಿಂದ ಕೆಳಗಿಳಿಯಬೇಕು, ರಾಜೀನಾಮೆ ಕೊಡಬೇಕು. ಅವರಿಂದ ರಾಜೀನಾಮೆಯನ್ನು BJPಯವರು ಕೊಡಿಸಬೇಕು. ಆ ಪೀಠದ ಮೇಲೆ ಕುಳಿತುಕೊಳ್ಳುವಂಥ, ನ್ಯಾಯಪೀಠದ ಮೇಲೆ ಕುಳಿತುಕೊಳ್ಳುವಂಥ ಒಂದು ನೈತಿಕತೆಯನ್ನು ವೀರೇಂದ್ರ ಹೆಗ್ಗಡೆಯವರು ಕಳೆದುಕೊಂಡಿರ್ತಾರೆ. ಅವರೇ ಅರ್ಥ ಮಾಡಿಕೊಳ್ಬೇಕು, ನಾನು ಈ ನ್ಯಾಯಪೀಠದಲ್ಲಿ ಮುಂದುವರಿಬೇಕಾ ಎನ್ನುವಂಥದ್ದನ್ನು. ಆದ್ದರಿಂದ ಇದು ನಮ್ಮ ಒಂದು ಬಹಿರಂಗ ಒಂದು ಸವಾಲು. 24ನೇ ತಾರೀಕಿನ ಒಳಗೆ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರನ್ನು ಸಮರ್ಥಿಸುವ ಎಲ್ಲರೂ ಕೂಡ ಈ ಎಲ್ಲ ಅವರ ಅವ್ಯವಹಾರ, ಅತ್ಯಾಚಾರ, ಅನಾಚಾರ, ದೌರ್ಜನ್ಯ, ದರ್ಪ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಮತ್ತು ಉತ್ತರವನ್ನು ಕೊಡಲೇಬೇಕು. ಇದು ನಮ್ಮ ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ, ನಾಗರಿಕ ಸೇವಾ ಟ್ರಸ್ಟ್ ಮತ್ತು ಹಿಂದೂ ಹಿತಚಿಂತನೆ ವೇದಿಕೆಯ ಆಗ್ರಹ. ನಾನು ಸೋಮಶೇಖರ್ ದೇವಸ್ಯ, ಹಿಂದೂ ಹಿತಚಿಂತನಾ ವೇದಿಕೆ ಬೆಳ್ತಂಗಡಿ, ಇದರ ಸಂಚಾಲಕ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಮಾಣಿಕ ಕಾರ್ಯಕರ್ತ.
ಹಿಂದೂ ಹಿತಚಿಂತನ ವೇದಿಕೆಯ ಕಡೆಯಿಂದ ಕಳೆದ ಕೆಲವು ವರ್ಷಗಳ ಹಿಂದೆ ಸ್ವಾಮೀಜಿಗಳಿಗೆ, ಮಠಾಧೀಶರುಗಳಿಗೆ, ಹಿಂದೂ ಸಂಘಟನೆಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನು ನಾವು ಮುಂದಿಟ್ಟಿದ್ದೇವೆ. ವೀರೇಂದ್ರ ಹೆಗ್ಗಡೆಯವರ ಭೂ ಹಗರಣ ಇರ್ಬೋದು, ಅಥವಾ ಬೇರೆ ಬೇರೆ ಧರ್ಮಸ್ಥಳ ದೇವಸ್ಥಾನದಲ್ಲಿ ಭಗವದ್ಧ್ವಜ ಹಾರಿಸುವ ಕುರಿತು ಇಂಥ ಸುಮಾರು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳದ ದೇವಸ್ಥಾನದ ಭೂಮಿಯ ಅಡಿಸ್ಥಳ ಇರ್ಬೋದು ಅಥವಾ ಇನ್ನಿತರ ಭೂ ಹಗರಣಗಳ ಕುರಿತು ಒಂದಷ್ಟು ಪ್ರಶ್ನೆಗಳು ಸಮಾಜದ ಮುಂದೆ ಇವತ್ತು ಓಡಾಡ್ತಾ ಇವೆ. ಈ ಪ್ರಶ್ನೆಗಳಿಗೆ ವೀರೇಂದ್ರ ಹೆಗ್ಗಡೆಯವರು ಉತ್ತರ ಕೊಡಬೇಕಾಗಿತ್ತು. ನಾವೆಲ್ಲ ಅನೇಕ ಬಾರಿ ನಾಗರಿಕ ಸೇವಾ ಟ್ರಸ್ಟ್ ಇರ್ಬೋದು, ನಮ್ಮ ಸಮಾನ ಮನಸ್ಕ ಸಂಘಟನೆಗಳು ಅನೇಕ ಬಾರಿ ವೀರೇಂದ್ರ ಹೆಗ್ಗಡೆಯವರನ್ನು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಒತ್ತಾಯವನ್ನು ಮಾಡಿದ್ದೇವೆ. ಆದರೆ ಈ ತನಕ ಹಿಂದೂ ಸಂಘಟನೆಗಳಾಗಲಿ ಅಥವಾ ಸ್ವಾಮೀಜಿಗಳು, ಮಠಾಧೀಶರಾಗಲಿ ಇಷ್ಟರ ತನಕ ಈ ಆರೋಪಗಳಿಗೆ ಅಥವಾ ಆಪಾದನೆಗಳಿಗೆ ಅಥವಾ ಈ ಸರ್ಕಾರಿ ದಾಖಲೆಯನ್ನು ಮುಂದಿಟ್ಟುಕೊಂಡು ನಾವು ಹೇಳಿದ್ದಂತಹ ಎಲ್ಲ ಪ್ರಶ್ನೆಗಳಿಗೆ ಅವರು ಈಗಾಗಲೇ ಉತ್ತರ ಕೊಡಬೇಕಾಗಿತ್ತು. ಬಹುಶಃ ಅನೇಕ ಬಾರಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಂಘಟನೆಗಳು ಧರ್ಮ ಸಂರಕ್ಷಣೆಯ ಹೆಸರಿನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದ ಒಂದಷ್ಟು ಪ್ರತಿಭಟನೆಗಳನ್ನು ನಡೆಸಿದ್ದಾರೆ. ಆದರೆ ನಮ್ಮ ಒತ್ತಾಯ ಅಂದರೆ, ಹಿಂದೂ ಹಿತಚಿಂತನ ವೇದಿಕೆಯ ಒತ್ತಾಯ ಅಂದರೆ, ಸ್ವಾಮೀಜಿಗಳು, ಮಠಾಧೀಶರುಗಳು, ಹಿಂದೂ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ವೀರೇಂದ್ರ ಹೆಗ್ಗಡೆಯವರು ಮಾಡಿರುವಂಥ ಈ ಭೂ ಹಗರಣದ ಕುರಿತು ಅಥವಾ ಅವರು ಧರ್ಮಸ್ಥಳ ದೇವಸ್ಥಾನದ ರಕ್ಷಣೆಯ ಹಿತದೃಷ್ಟಿಯಿಂದ ವೀರೇಂದ್ರ ಹೆಗ್ಗಡೆಯವರನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಅಥವಾ ಮೊದಲು ಸೌಜನ್ಯ ಹೋರಾಟಗಾರರು ಇರ್ಬೋದು ಅಥವಾ ನಾಗರಿಕ ಸೇವಾ ಟ್ರಸ್ಟ್, ಹಿಂದೂ ಹಿತಚಿಂತನ ವೇದಿಕೆ, ಯಾರ್ಯಾರು ಈ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಆರೋಪಗಳನ್ನು ಮಾಡ್ತಾ ಬಂದಿದ್ದೇವೋ ಅವರನ್ನು ಮುಖತಃ ಭೇಟಿಯಾಗಿ ಅವರು ಚರ್ಚಿಸಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕಾಗಿತ್ತು. ನಮಗನಿಸೋದು, ನಾವು ದೇವಸ್ಥಾನದ ಭಕ್ತರಾಗಿದ್ದುಕೊಂಡು ಅಥವಾ ಇಲ್ಲಿನ ಸ್ಥಳೀಯ ಸಾರ್ವಜನಿಕರಾಗಿದ್ದುಕೊಂಡು ನಾವು ಎತ್ತಿದಂತಹ ಪ್ರಶ್ನೆಗಳಿಗೆ ವೀರೇಂದ್ರ ಹೆಗ್ಗಡೆಯವರು ಉತ್ತರ ಕೊಡುವ ಮೂಲಕ, ಅಂದರೆ ಈಗ ಅವರ ಪಟ್ಟಾಭಿಷೇಕದ ದಿನ 24ನೇ ತಾರೀಕು ಒಂದು ಪರ್ವಕಾಲ. ಆ ಪರ್ವಕಾಲದ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆಯವರು ಈ ಸಮಾಜಕ್ಕೆ ಅಥವಾ ಧರ್ಮಸ್ಥಳದ ಭಕ್ತಾದಿಗಳಿಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತೇಳಿ ನಾವು ಹಿಂದೂ ಹಿತಚಿಂತನ ವೇದಿಕೆಯ ಕಡೆಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಜೊತೆಗೆ ಹಿಂದೂ ಸಂಘಟನೆಗಳು, ಮಠಾಧೀಶರುಗಳು, ಸ್ವಾಮೀಜಿಗಳು ಏನು ಅವರ ಧರ್ಮ ಸಂರಕ್ಷಣೆ ಅನ್ನುವ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಅವರು ಕ್ಷೇತ್ರದ ಸಂರಕ್ಷಣೆಯ ಹೆಸರಿನ ಜೊತೆಗೆ ಅವರು ವೀರೇಂದ್ರ ಹೆಗ್ಗಡೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ನಾವು ಹಿಂದೂ ಸಂಘಟನೆಗಳನ್ನು ಒತ್ತಾಯ ಮಾಡೋದಂದರೆ, ನಾವು ದೇವಸ್ಥಾನದ ಧರ್ಮ ಸಂರಕ್ಷಣೆ ಹೆಸರಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಎದುರಿಟ್ಟಿದ್ದೇವೆ. ಈ ಪ್ರಶ್ನೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಹಿಂದೂ ಹಿತಚಿಂತನ ವೇದಿಕೆಯ ಕಡೆಯಿಂದ ನಾವು ಒತ್ತಾಯಿಸ್ತಾ ಇದ್ದೇವೆ. ನನ್ನ ಹೆಸರು ಎಂ.ಬಿ. ಕರಿ ಅಂತೇಳಿ. ನಾನು ಸತ್ಯಮೇವ ಜಯತೆ ಸಂಘಟನೆಗಳ ಸಹ ಸಂಚಾಲಕ ಮತ್ತು ಬೆಳ್ತಂಗಡಿ ತಾಲೂಕು ದಲಿತರ ಭೂ ಹಕ್ಕೊತ್ತಾಯ ಸಮಿತಿಯ ಸಂಚಾಲಕ. ನಾನು ಮೂಲತಃ ಧರ್ಮಸ್ಥಳ ಗ್ರಾಮದವನೇ. ಧರ್ಮಸ್ಥಳ ಗ್ರಾಮದ ಮುಂಡ್ರುಪಾಡಿಯಲ್ಲಿ ಎಂಬಲ್ಲಿ ನಾನು ವಾಸವಾಗಿರುವವ. ನಾನು ಮುಖ್ಯವಾಗಿ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಕಳೆದ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಹೆಗ್ಗಡೆಯವರ ಅಕ್ರಮ ಮತ್ತು ಭೂ ಕಬಳಿಕೆ, ಅವರ ಮೈಕ್ರೋ ಫೈನಾನ್ಸ್ ಅಥವಾ ಇನ್ನಿತರ ಹಲವಾರು ವಿಚಾರಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ವಿಚಾರದಲ್ಲಿ ಹಲವು ಹಿತಾಸಕ್ತಿ ಸಂಘಟನೆಗಳು, ಅವರ ಹಿತಾಸಕ್ತಿ ಸಂಘಟನೆಗಳು ಇರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು, ರಾಜಕೀಯ ಪ್ರತಿನಿಧಿಗಳಿರ್ಬೋದು, ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಲ್ಲಿ ಸಭೆ ಅಥವಾ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಒಂದೇ, ನಾನು ಒಬ್ಬ ದಲಿತನಾಗಿ ಮುಖ್ಯವಾಗಿ ಹೇಳುವಂಥದ್ದು, ಅಲ್ಲೇ ಧರ್ಮಸ್ಥಳದಲ್ಲಿರುವಂತಹ ಧರ್ಮಸ್ಥಳ ದೇವಸ್ಥಾನದ 100 ಮೀಟರ್ ಅಂತರದಲ್ಲಿರುವಂತಹ ಅಶೋಕನಗರದ ಕಾಲನಿ ಇದೆ. ಅಲ್ಲಿಯ ಆ ದಲಿತರ ಪರಿಸ್ಥಿತಿಯನ್ನು ಅವರು ನೋಡಿದ್ದಾರಾ? ಅವರ ಸ್ಥಿತಿಗತಿ ಹೇಗಿದೆ?
ಅವರ ಏನು ಮಾಡ್ತಿದ್ದಾರೆ, ಅವರು ಯಾವ ರೀತಿಯಾಗಿ ಅಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ ಎನ್ನುವಂಥದ್ದು ವಿಚಾರವನ್ನು ಇಷ್ಟೆಲ್ಲ ರಾಜಕೀಯ ಪ್ರತಿನಿಧಿಗಳಿಗೂ ಇರ್ಬೋದು ಅಥವಾ ಮಠಾಧೀಶರುಗಳು ಇರ್ಬೋದು, ಎಲ್ಲರೂ ಬಂದು ಅಲ್ಲಿಗೆ ಹೆಗ್ಡೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ ಅಷ್ಟೇ ವಿನಃ ನಿಜವಾಗಿ ಅಲ್ಲಿಯ ದಲಿತರ ಪರಿಸ್ಥಿತಿ ಹೇಗಿದೆ ಎನ್ನುವಂಥದ್ದನ್ನು ಇವರು ನೋಡಿದ್ದಾರಾ, ಹೇಳಿದ್ದಾರೆ ಇವರು ಯಾರಾದರೂ? ಇಲ್ಲ ತಾನೇ. ಆದ ಕಾರಣ ನಿಜವಾಗಿ ಆ ದಲಿತರ ಆ ಶೋಷಣೆ, ಅಲ್ಲಿ ಅವರ ವಾಸ್ತವ್ಯಕ್ಕೆ ಒಂದು ಯೋಗ್ಯತೆಯ ಮನೆ ಇಲ್ಲದೆ ಅವರು ಯಾವ ರೀತಿಯಾಗಿ ಅಲ್ಲಿ ಸಂಕಟ ಪಡ್ತಿದ್ದಾರೆ ಎನ್ನುವಂಥದ್ದನ್ನು ನಿಜವಾಗಿ ಒಮ್ಮೆ ಬಂದು ನೋಡಿ ಸ್ವಾಮಿ ಅಲ್ಲಿ ನಿಜವಾಗಿ ಏನು. ಅದಲ್ಲದೆ ಹತ್ತಿರದಲ್ಲಿ ಒಂದು 3 ಕಿಲೋಮೀಟರ್ ದೂರದಲ್ಲಿ ಮುಂಡ್ರುಪಾಡಿ ಎಂಬಲ್ಲಿರುವಂತಹ 42 ದಲಿತ ಕುಟುಂಬಗಳು ಕೂಡ ಅಲ್ಲಿ ವಾಸವಾಗಿದ್ದಾರೆ. ಅವರ ಪರಿಸ್ಥಿತಿ ನೋಡಿ. ಒಂದು ಕಡೆಯಿಂದ ಅವರಿಗೆ ದಲಿತರಿಗೆ ಸರಿಯಾದ ಭೂಮಿ ಇಲ್ಲ, 2 ಸೆನ್ಸ್ 3 ಸೆನ್ಸಲ್ಲಿ ಮನೆ ಕಟ್ಟಿಕೊಂಡು ಅವರು ಜೀವನ ನಡೆಸುತ್ತಿರುವಂಥದ್ದು. ಇಷ್ಟೆಲ್ಲಿರುವಾಗಲೂ ಕೂಡ ಹೆಗ್ಡೆ ಅವರ ಬಗ್ಗೆ ಪ್ರತಿಯೊಂದು ಏನಾದರೂ ಒಂದು ಚಾಕಚಕ್ಯತೆಯನ್ನು ಹೊರಗಿನಿಂದ ಫೇಸ್ಬುಕ್ ಅಥವಾ ಇನ್ನಿತರ ಯಾವುದೇ ವಿಷಯದಲ್ಲಿ ಅವರಿಗೆ ಪ್ರತಿಕ್ರಿಯೆ ಕೊಟ್ಟರೆ ಪ್ರತ್ಯುತ್ತರವಾಗಿ ಬೇರೆ ವಿಶೇಷವಾಗಿ ಅದಕ್ಕೆ ಪ್ರತ್ಯುತ್ತರ ನಮಗೆ ಪ್ರತಿಕ್ರಿಯೆ ಬರ್ತಾ ಉಂಟು. ಆದರೆ ನಾನು ಹೇಳುವಂಥದ್ದು, ಇದೇ ದಲಿತರ ಇಂತಹ ಪರಿಸ್ಥಿತಿಯನ್ನು ನಾನು ಕಣ್ಣಾರೆ ನೋಡಿ ಅಲ್ಲಿ ಇದ್ದುಕೊಂಡು ನಾನು ಅನುಭವಿಸಿದಂತಹ ವ್ಯಕ್ತಿ. ನಿಜವಾಗಿ ಆ ದಲಿತರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಏನಾಗಿದೆ, ಅವರ ಬಗ್ಗೆ ಏನು ಅಂತ ಇನ್ನು ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥದ್ದು ಒಂದು ಕಾಮನ್ ಸೆನ್ಸ್ ಇಲ್ಲದಂತಹ ಈ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಮಠಾಧೀಶರುಗಳಾಗಲಿ ಯಾರೇ ಪ್ರಭಾವಿ ವ್ಯಕ್ತಿಗಳಾಗಲಿ ಹೆಗ್ಡೆ ಅವರನ್ನು ಬಂದು ನೀವು ರಕ್ಷಣೆ ಮಾಡಲಿಕ್ಕೆ ಬರ್ತೀರಲ್ಲ, ನಿಜವಾಗಿ ಆ ದಲಿತರ ಪರಿಸ್ಥಿತಿಯನ್ನು ನೋಡಿ ಸ್ವಾಮಿ, ಅವರೇ ಅವರ ಅಲ್ಲಿಯ ವಾಸ್ತವ್ಯದ ಸಂಗತಿಯನ್ನು ತಿಳ್ಕೊಳ್ಳಿ, ನಂತರ ನೀವು ಮಾತಾಡಿ. ನಾವು ಹೇಳುವಂಥದ್ದು ಇಷ್ಟೇ ಸ್ವಾಮಿ, ಇದೇ ಬರುವ 24ರ ಒಳಗೆ ಇಲ್ಲಿರುವಂತಹ ನಾವು ಹೇಳುವಂತಹ ಪ್ರತಿಕ್ರಿಯೆಗಳಿಗೆ ನೀವು ಉತ್ತರ ಕೊಡದಿದ್ದರೆ ನೀವು ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ದಲಿತರ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾವು ಮಾಡಬೇಕಾಗುತ್ತದೆ. ಕಳೆದ ವರ್ಷವಷ್ಟೇ 2 ವರ್ಷಗಳ ಹಿಂದೆ ನಾವು ಇದೇ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದರಲ್ಲಿ ನಮಗೆ ಆದಂತಹ ಏನು ಹಕ್ಕುಗಳುಂಟ ಅದನ್ನು ನಾವು ಮಂಡನೆ ಮಾಡಿದ್ದೇವೆ. ಇದಕ್ಕೆ ಈ ಹಕ್ಕುಗಳಿಗೆ ನೀವು ಪ್ರತಿಕ್ರಿಯೆ ಕೊಡದಿದ್ದರೆ ಮುಂದಿನ ದಿವಸಗಳಲ್ಲಿ ನಾವು ಉಗ್ರವಾದಂತಹ ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳುತ್ತಾ, ದಯಮಾಡಿ ನಿಮ್ಮ ನಿಲುವನ್ನು ಪ್ರಕಟಿಸಿ ಹೆಗ್ಡೆಯವರೇ.